ನಾನು ಪಾಪ ಇತ್ತೀಚೆಗೆ ಬಿಜೆಪಿ ಜೊತೆ ಸ್ನೇಹ ಮಾಡ್ಕೊಂಡವ್ರೆ ಜೆಡಿಎಸ್ನವರು. ನಾನು ದೇವೇಗೌಡರ ಬಗ್ಗೆ ಅವ್ರಿಗೊಂದೇ ಒಂದು ಮಾತು ಹೇಳೋದು, ದೇವೇಗೌಡ್ರೆ ನೀವು ನರೇಂದ್ರ ಮೋದಿ ಅವರು ಚೆನ್ನಾಗಿದ್ದೀರಿ, ಅವ್ರಿಗೊಂದು ಮಾತು ಹೇಳಿ ದುಡ್ಡು ಬಿಡುಗಡೆ ಮಾಡಿಸಪ್ಪ, ಕರ್ನಾಟಕದಲ್ಲಿ ಬರಗಾಲ ಇದೆ, ರೈತರು ಕಷ್ಟದಲ್ಲಿದ್ದಾರೆ ಅಂತ ದೇವೇಗೌಡರಿಗೆ ಮನವಿ ಮಾಡ್ತೀನಿ. ಏನ್ ಮಾಡಬೇಕು? ಓಟ್ಗೋಸ್ಕರ, ತಮ್ಮ ಅಸ್ತಿತ್ವಗೋಸ್ಕರ ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟವ್ರೆ. ಇದೇ ಬಿಜೆಪಿಯವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಬಿಜೆಪಿನ ವಿರೋಧ ಮಾಡ್ತಾ ಇದ್ದಂಥವ್ರು ಜನತಾದಳ ಜಾತ್ಯತೀತ, ಯಾವುದೇ ಜಾತಿ ಇಲ್ಲದೆ ಇರ್ತಕ್ಕಂಥದ್ದು, ಯಾವುದೇ ಧರ್ಮ ಇಲ್ಲದೆ ಇರ್ತಕ್ಕಂಥದ್ದು ಅಂತ ಪಕ್ಷ ಅಂತ ಹೆಸರಿಟ್ಕೊಂಡು ಜಾತ್ಯತೀತ ಅಂತ ಹೆಸರಿಟ್ಕೊಂಡು ಈಗ ಕೋಮುವಾದಿಗಳ ಜೊತೆ ಸಂಪರ್ಕ, ಅವ್ರ ಜೊತೆ ಅಲಯನ್ಸ್, ಚುನಾವಣೆಯಲ್ಲಿ ಇಬ್ರು ಜೊತೆಯಲ್ಲಿ ಬರ್ತಾರಂತೆ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಈ ಡೋಂಗಿಗಳಿಗೆ ಸೋಲಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನ ಮಾಡ್ತೀನಿ. ನಾವು ನುಡಿದಂತೆ ನಡೆದಿದ್ದೇವೆ. 5 ಗ್ಯಾರಂಟಿಗಳು ಘೋಷಣೆ ಮಾಡಿದ್ದು ನಾವು ಚುನಾವಣಾ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು. ನಾವು ಅಧಿಕಾರಕ್ಕೆ ಬಂದು 8 ತಿಂಗಳಾಯ್ತು. 8 ತಿಂಗಳ ಒಳಗಡೆ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ. ಎಲ್ಲಿ ಬಿಜೆಪಿಯವರು ನೋಡೋಣ. ಅದಕ್ಕೆ ನಾನು ಹೇಳಿದೆ, ಒಂದೇ ವೇದಿಕೆ ಮೇಲೆ ಬರಲಿ, ಚರ್ಚೆ ಮಾಡೋಣ ಅಂತ ಹೇಳಿ. ಅಲ್ಲಿ ಕೂತ್ಕೊಂಡು ಏನೋ ಹೇಳೋದಲ್ಲ, ಬರಲಿ, ಒಂದೇ ವೇದಿಕೆ ಮೇಲೆ ಬರಲಿ. ಈ 5 ಯೋಜನೆಗಳಿಗೆ ಈ ವರ್ಷ 38,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಎಷ್ಟು? 38,000 ಕೋಟಿ ರೂಪಾಯಿಗಳು. ಮುಂದಿನ ವರ್ಷದಲ್ಲಿ 58,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ. ಮುಂದಿನ ವರ್ಷ 58,000 ಕೋಟಿ. ಹಿಂದೆ ಯಾವಾಗಲಾದ್ರೂ ಸರ್ಕಾರ ಮಾಡಿತ್ತಾ? ನೀವ್ ಹೇಳ್ರಯ್ಯ. ಅವನ್ ಯಾರ ಒಬ್ನೇ ಕೂಗ್ಕತವನೆ. ಮಾಡಿತ್ತಾ? ಇವತ್ತು ಪ್ರತಿ ಕುಟುಂಬ, ಬಡವರ ಕುಟುಂಬ, ಆ ಕುಟುಂಬಗಳಿಗೆ 1,30,00,000 ಕುಟುಂಬಗಳಿಗೆ 1,30,00,000 ಕುಟುಂಬಗಳಿಗೆ 4,000 ರಿಂದ 5,000 ರೂಪಾಯಿ ಪ್ರತಿ ತಿಂಗಳು ಬರ್ತಾ ಇದೆ. ಎಷ್ಟು ಜನಕ್ಕೆ? ಸುಮಾರು 4.5 ಕೋಟಿ ಜನರಿಗೆ. ಎಷ್ಟು ಜನರಿಗೆ? 4.5 ಕೋಟಿ. ಕರ್ನಾಟಕದಲ್ಲಿರ್ತಕ್ಕಂಥ ಜನಸಂಖ್ಯೆ 7 ಕೋಟಿ. 7 ಕೋಟಿನಲ್ಲಿ 4.5 ಕೋಟಿ ಜನರಿಗೆ ಇವತ್ತು 4,000 ರಿಂದ 5,000 ರೂಪಾಯಿ ಸಿಗ್ತಾ ಇದೆ. ಯಾವ ಸರ್ಕಾರ ಕೊಟ್ಟಿತ್ತು? ಇವತ್ತು ಕೊಟ್ಟಿರ್ತಕ್ಕಂಥದ್ದು, ನುಡಿದಂತೆ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ.